ಕಾಂಗ್ರೆಸ್ನ ಗ್ರಾಮ ಪಂಚಾಯತ್ ಸದಸ್ಯನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಘಟನೆ ಆಗಿರೋದು ಚಿಕ್ಕಮಗಳೂರಿನಲ್ಲಿ. ಗುಂಪುಗಳ ಮಾರಾಮಾರಿಯಲ್ಲಿ ಗಣೇಶ್ ಅಂತ 38 ವರ್ಷ ವಯಸ್ಸಿನ ವ್ಯಕ್ತಿಯ ಸಾವಾಗಿದೆ, ಕೊಲೆ ಆಗಿದೆ. ಚಿಕ್ಕಮಗಳೂರಿನ ಸಕ್ರಾಯಪಟ್ಟಣದಲ್ಲಾಗಿರುವಂತಹ ಘಟನೆ. ಯಾವ ವಿಚಾರ ಕೊಲೆ ನಡೀತು ಅನ್ನೋ ಮಾಹಿತಿಗಳು ಕೂಡ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಬ್ಯಾನರ್ ವಿಚಾರಕ್ಕೆ ಭೀಕರವಾಗಿ ಕೊಲೆಯಾಗಿರುವ ಮಾಹಿತಿ ಇದೆ. ಕ್ಷುಲ್ಲಕ ವಿಚಾರ. ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು ಗಣೇಶ್ ಅನ್ನೋದು ತಿಳಿದು ಬರ್ತಾ ಇದೆ. ಕೊಲೆಗೂ ಮುನ್ನ ಸಕ್ರಾಯಪಟ್ಟಣ ಬಾರ್ ಬಳಿ ಕೂಡ ಗಲಾಟೆ ಆಗಿದೆ. ಗಲಾಟೆ ವಿಕೋಪಕ್ಕೆ ಹೋಗಿದೆ. ಗಲಾಟೆ ಕೊಲೆಯಲ್ಲಿ ಅಂತ್ಯವಾದಂತಹ ಡೀಟೇಲ್ಸ್. ಆರೋಪಿಗಳ ಪತ್ತೆಗಾಗಿ 4 ವಿಶೇಷ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. ಕೊಲೆ ಮಾಡಿದವರು ಕೂಡ ಈ ಗಣೇಶ್ಗೆ ಪರಿಚಿತರೇನೆ ಅನ್ನೋದು ಕುಟುಂಬಸ್ಥರ ಆರೋಪ. ಸೊ ಇದು ಕೇವಲ ಒಂದೇ ಒಂದು ಬ್ಯಾನರ್ ವಿಚಾರನ ಅಥವಾ ಮುಂಚಿನಿಂದ ಪೂರ್ವದ್ವೇಷ ಇದ್ದು ಪ್ಲಾನ್ ಮಾಡ್ಕೊಂಡು ಮರ್ಡರ್ ಮಾಡಿದ್ರ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಆ ಕ್ಷಣದ ಆವೇಶನ, ಬ್ಯಾನರ್ ತೆರವು ಮಾಡು ಅಂತ ಕೇಳಿದಕ್ಕೆ ಸಿಟ್ಟ ಅಥವಾ ಮುಂಚೆನೇ ಯೋಚನೆ ಮಾಡಿದ್ದು. ಮನುಷ್ಯ ಸರ್ ಅವರು ಕೇಳಿ ಸರ್ ಅವರು ಮನುಷ್ಯ ಉಗ್ರಗಳು ಅವರು ಏನ್ ಸರ್ ಅದು ಮಕ್ಕ ಮೂತಿ ಇಲ್ದಂಗೆ ಕೊಯ್ದು ಹಾಕಿಲ್ಲ ಸರ್ ಅವರು ಮನುಷ್ಯ ಸರ್ ಅವರು ಕಾಂಗ್ರೆಸ್ ಮುಖಂಡನ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಜರಂಗ್ ದಳ ಕಾರ್ಯಕರ್ತರ ಮೇಲೆ ಅನುಮಾನ. ಸಂಜಯ್, ನಿತಿನ್, ನಾಗಭೂಷಣ್ ಗುಂಪಿನ ಮೇಲೆ ಶಂಕೆ. ಕೊಲೆಯಲ್ಲಿ 8 ಆರೋಪಿಗಳು ಭಾಗಿಯಾಗಿರಬಹುದು ಅಂತ ಹೇಳಲಾಗ್ತಿದೆ. ಕೊಲೆಗೆ ಕಾರಣ ರಾಜಕೀಯನ, ಹಣಕಾಸಿನ ವಿಚಾರನ ಪೊಲೀಸರಿಂದ ಮುಂದುವರೆದಿದೆ ತನಿಖೆ. ಫ್ಲೆಕ್ಸ್ ವಿಚಾರ ಕೇವಲ ನೆಪ ಮಾತ್ರಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಹಿಂದಿನ ಉದ್ದೇಶ ಬೇರೆಯದ್ದೇ ಅನ್ನೋದು ಗೊತ್ತಾಗ್ತಾ ಇದೆ. ಈಗ 8 ಜನ ಏನಿದ್ದಾರೆ, ಈಗ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ 3 ಜನ, ನಿತಿನ್ನು, ನಾಗಭೂಷಣ್ಣು, ಸಂಜಯ್, ಇವರೆಲ್ಲ ಕೂಡ ಬಜರಂಗ ದಳ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು ಅನ್ನೋದು ಗೊತ್ತಾಗ್ತಾ ಇದೆ. ಫ್ಲೆಕ್ಸ್ ವಿಚಾರಕ್ಕೆ ಇವರುಗಳ ನಡುವೆ ಶುರುವಾದಂತಹ ಗಲಾಟೆ ಈಗ ಹತ್ಯೆಯಲ್ಲಿ ಕೊನೆಯಾಗಿರುವಂಥದ್ದು. ರಾತ್ರಿ ಒಂದು ಮರ್ಡರ್ ಆಗಿದೆ. ಗಣೇಶ್ ಗೌಡ ಅಂತಕ್ಕಂಥವ್ರದ್ದು ಮರ್ಡರ್ ಆಗಿದೆ. ಈಗ ಸ್ಥಳಕ್ಕೆ ನಾವೆಲ್ಲ ವಿಸಿಟ್ ಮಾಡಿದ್ದೀವಿ. ಸೋಕೋ ಟೀಮು ವಿಸಿಟ್ ಮಾಡ್ತಾ ಇದೆ. ಏನು ಕಾರಣಕ್ಕೆ ಆಗಿದೆ, ಏನಕ್ಕೆ ಅಂತೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ವಿ. ಆಲ್ರೆಡಿ 4 ದೊಡ್ಡ ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳನ್ನು ಸೆಕ್ಯೂರ್ ಮಾಡಲಿಕ್ಕೆ ಬಿಟ್ಟಾಗಿದೆ. ಈಗ ಹೊಡೆದಾಡ್ಕೊಂಡಿದ್ದವ್ರು ಯಾರಲ್ಲಿ ಗಲಾಟೆ ಮಾಡಿದ್ದಾರೆ ಅದರಲ್ಲಿ ಒಂದಿಬ್ಬರು ಇಲ್ಲೇ ಇದ್ದಾರೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಜೈಲ್ ಗಾರ್ಡ್ ಹಾಕಿದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾರಾಯಣಗೌಡ, ಈ ಕ್ರೈಮ್ ಸಿನಾರಿಯೋವನ್ನ ಗಮನಿಸ್ತಾ ಇದ್ರೆ ಫ್ಲೆಕ್ಸ್ ವಿಚಾರಕ್ಕಾಗಿರುವಂತಹ ಹತ್ಯೆ ಅನ್ನೋದು ನಂಬೋದು ಕಷ್ಟ ಸಾಧ್ಯ ಆದರೂ ಕೂಡ ಇದರ ಹಿಂದಿನ ಉದ್ದೇಶ ಬೇರೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ, ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನು ಗೊತ್ತಾಗ್ತಾ ಇದೆ ಅಂತ? ಪ್ರೇಮ್, ಹೌದು ಪ್ರೇಮ್. ಅಂತಂದ್ರೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಮೇಲ್ನೋಟಕ್ಕೆ ಇದು ಫ್ಲೆಕ್ಸ್ ವಿಚಾರಕ್ಕೆ ಆಗಿರುವಂಥ ಒಂದು ಕೊಲೆ ಅಂತ ಹೇಳಲಾಗ್ತಿರುವಂಥದ್ದು. ಆದರೆ ಈ ಹಿಂದೆ ಕೂಡ ಇದೇ ಗಣೇಶ್ ಮೇಲೆ ಹಲವು ಬಂದು 2ಕ್ಕೂ ಹೆಚ್ಚು ಬಾರಿ ಒಂದು ಮಾರಣಾಂತಿಕ ಹಲ್ಲೆ ಕೂಡ ನಡೆದಿರುವಂಥದ್ದು. ಕಳೆದ 2 ವರ್ಷಗಳ ಹಿಂದೆ ಕೂಡ ಆತನ ಹೊಟ್ಟೆಗೆ ಕೂಡ ಚಾಕು ಹಾಕಿದ್ದಂಥದ್ದು. ಹೀಗೆ ನಾನಾ ರೀತಿ ಆತನ ಕೈಗೆ ಮತ್ತು ಕಾಲಿಗೆಲ್ಲ ತೀವ್ರವಾಗಿ ಚಾಕುವಿನಿಂದ ಹೊಡೆದಿದ್ದಂಥದ್ದು. ಅಂತಂದರೆ ಆತನ ಈ ಹಿಂದೆನೂ ಕೂಡ ಕೊಲೆ ಪ್ರಯತ್ನ ನಡೆದಿತ್ತು. ಅದೇ ಈಗ ಅಂದರೆ ನಿನ್ನೆನೂ ಕೂಡ ಆತನನ್ನು ಒಂದು ಪ್ಲಾನ್ ಮಾಡಿ ಕರ್ಸ್ಕೊಂಡು ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಿದರು ಅಂತ ಈಗ ಒಂದು ಆರೋಪ ಕೇಳಿ ಬರ್ತಿರುವಂಥದ್ದು. ಅದೇ ಕಳೆದ 2-3 ದಿನಗಳ ಹಿಂದೆ ನಡೆದಂಥ ದತ್ತ ಜಯಂತಿಗೆ ಕಟ್ಟಿದಂಥ ಏನು ಫ್ಲೆಕ್ಸ್ಗಳು, ಬ್ಯಾನರ್ಗಳಿದ್ವು, ಆ ಬ್ಯಾನರ್ಗಳನ್ನು ಬಿಚ್ಚುವಂಥ ಸಂದರ್ಭದಲ್ಲಿ ಆದಂಥ ಸಣ್ಣ ಕಿರಿಕು ಈಗ ಕೊಲೆಯಲ್ಲಿ ಅಂತ್ಯ ಆಗಿರುವಂಥದ್ದು. ಹಾಗಾಗಿ ಈ ಒಂದು ಕೊಲೆಯನ್ನು ಉದ್ದೇಶಪೂರ್ವಕವಾಗಿ ಬೇಕು ಅಂತಲೇ ಮಾಡಿದ್ದಾರೆ ಅಂತ ಈಗ ಕಾಂಗ್ರೆಸ್ನವರು ಕೂಡ ಆರೋಪ ಮಾಡ್ತಿರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಸುಮಾರು 4 ತಂಡಗಳನ್ನು ರಚನೆ ಮಾಡಿರುವಂಥದ್ದು. ಯಾವುದೇ ಆರೋಪಿಗಳನ್ನು ನಾವು ತಪ್ಪಿಸ್ಕೊಳ್ಳೋಕೆ ಬಿಡೋಲ್ಲ ಅಂತ ಈಗಾಗಲೇ ಆ ಪೊಲೀಸರು ಕೂಡ ಪ್ರಕರಣದ ಬೆನ್ನು ಬಿದ್ದಿರುವಂಥದ್ದು. ಈಗಾಗಲೇ 8 ಜನದಲ್ಲಿ 5ರನ್ನು ಬಂಧನ ಮಾಡಿದ್ದಾರೆ, ಅಂದರೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಆದರೆ ಗಲಾಟೆಯಲ್ಲಿ ಭಾಗಿಯಾದಂಥ ಏನು ನಿತಿನ್ ಮತ್ತು ಸಂಜಯ್ ಅನ್ನೋ ಇಬ್ಬರಿದ್ರು, ಅವರಿಗೂ ಕೂಡ ತಲೆಗೆ ಗಂಭೀರವಾದಂಥ ಗಾಯ ಬಿದ್ದಿರುವಂಥದ್ದು. ಈಗಾಗಲೇ ಅವರು ಕೂಡ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿರುವಂಥದ್ದು. ಆದರೆ ಈಗಾಗ
ಹಾಗಾಗಿ ಈಗಾಗಲೇ ಆತನು ಕೂಡ ಅವರು ಕೂಡ ಕೊಲೆಯಲ್ಲಿ ಭಾಗಿಯಾಗಿರುವಂಥ ಅಂದರೆ ಆ ಜಾಗದಲ್ಲಿ ಇದ್ರು, ಅವರಿಗೂ ಕೂಡ ಹಲ್ಲೆ ಆಗಿರೋದ್ರಿಂದ ಈಗ ಪೊಲೀಸರು ಅವರನ್ನು ಕೂಡ ಈಗಾಗಲೇ ಜೈಲ್ ಗಾರ್ಡ್ನಲ್ಲಿ ಇಟ್ಕೊಂಡು ಅವರನ್ನು ಕೂಡ ತನಿಖೆ ಮಾಡ್ತಿರುವಂಥದ್ದು. ಆದರೆ ಈಗಾಗಲೇ ಸಕ್ರಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಪೊಲೀಸರು ಪ್ರಕರಣದ ಬೆನ್ನು ಬಿದ್ದಿದ್ದಾರೆ. ಆದರೆ ಈ ಫ್ಲೆಕ್ಸ್ ಇದೊಂದು ನೆಪ ಅಷ್ಟೇ ಕೊಲೆ ಆಗೋದಕ್ಕೆ. ಆದರೆ ಹಿಂದೆ ಯಾವ ಕಾರಣ ಇದೆ ಅನ್ನೋದು ಕೂಡ ಈಗ ಪೊಲೀಸರ ತನಿಖೆ ಮುಂದುವರೆದಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ.